ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. 128ನೆಯ ಕೀರ್ತನೆ 2ನೆಯ ವಾಕ್ಯ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಹೌದು ಪ್ರಿಯರೇ, ನೀವು ಈ ದಿನದಲ್ಲಿ ಪಡುತ್ತಿರುವಂತಹ ಎಲ್ಲ ಕಷ್ಟಗಳಿಗೆ ನಿಮ್ಮ ಕಷ್ಟಾರ್ಜಿತವನ್ನು, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಎಲ್ಲವನ್ನು ಕೂಡ ಕರ್ತನು ಹೇಳ್ತಿದ್ದಾನೆ, ನೀವು ಅನುಭವಿಸುತ್ತೀರಿ ಎಂಬುದಾಗಿ. ನಾವು ಲೋಕದಲ್ಲಿ ನೋಡುವಾಗ ಅನೇಕರು, ಪ್ರತಿಯೊಬ್ಬೊಬ್ಬರೂ ಕೂಡ ಜೀವನವನ್ನು ನಡೆಸುವುದಕ್ಕಾಗಿ ಬೇರೆ ಬೇರೆಯಾಗಿರುವಂತಹ ಅನೇಕ ವಿಧಗಳಲ್ಲಿ ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ. ಯಾಕಂದರೆ ನನ್ನ ನಂತರವಾಗಿ ನನ್ನ ಕುಟುಂಬ ಚೆನ್ನಾಗಿರಬೇಕು ಎಂಬುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರೋರಾಗಿ ಕಷ್ಟವನ್ನು ಪಡುವಂಥವರಾಗಿರ್ತಾರೆ. ಆದರೆ ದೇವರು ಹೇಳ್ತಿದ್ದಾರೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ ಎಂಬುದಾಗಿ. ನಿಮ್ಮ ಕುಟುಂಬವು ಅನುಭವಿಸುವುದು ಮಾತ್ರವೇ ಅಲ್ಲ, ನೀವು ನಿಮ್ಮ ಕಷ್ಟಾರ್ಜಿತವನ್ನು ಅನುಭವಿಸುತ್ತೀರಿ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ನೀನು ಧನ್ಯನು ಮತ್ತು ನಿನಗೆ ಶುಭವಿರುವುದು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹೌದು ಪ್ರಿಯರೇ, ನಾವು ದೇವರಲ್ಲಿ ದೃಢವಾಗಿ ನಿಲ್ಲುವಾಗ ಖಂಡಿತವಾಗಿಯೂ ನಮ್ಮ ಜೀವಿತವನ್ನು, ನಾವು ಪಟ್ಟಿರುವಂಥ ಎಲ್ಲ ಕಷ್ಟವನ್ನು ದೇವರು, ನಾವು ಆ ಕಷ್ಟಗಳಲ್ಲಿ ಸುಖವನ್ನು ಕಾಣುವ ಹಾಗೆ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಎಲ್ಲ ಕಾರ್ಯಗಳನ್ನು ಅನುಭವಿಸುವ ಹಾಗೆ ನಮ್ಮನ್ನು ದೇವರು ಆಶೀರ್ವದಿಸಿ ನಡೆಸುತ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿನ್ನ ವಾಗ್ದಾನವು ಹೇಳುವ ಪ್ರಕಾರ ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ಅದೇ ಪ್ರಕಾರವಾಗಿ ಕರ್ತನೆ, ನಿನ್ನಲ್ಲಿ ದೃಢವಾಗಿ ನಿಂತಿರುವಂತಹ ಸ್ವಾಮಿ, ನಿನ್ನಲ್ಲಿ ನೆಲೆಯಾಗಿ ಕರ್ತನೆ ಇರುವಂತಹ ಸ್ವಾಮಿ, ಪ್ರತಿಯೊಬ್ಬೊಬ್ಬರನ್ನು ಅಪ್ಪ ನೀನು ಆಶೀರ್ವದಿಸು ಕರ್ತನೆ. ಅವರ ಕಷ್ಟಾರ್ಜಿತವನ್ನು ಅವರು ಅನುಭವಿಸುವ ಹಾಗೆ ಅವರಿಗೆ ದೀರ್ಘಾಯಸ್ಸನ್ನು ಕರ್ತನೆ, ಸಂತೋಷವನ್ನು ಕೂಡಿಸಿ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.